ಕಬಿನಿ ಜಲಾಶಯದ ಹಿನ್ನೀರಲ್ಲಿ ಯಾರೆಲ್ಲ ಅಕ್ರಮ ರೆಸಾರ್ಟ್ಗಳು ಕಟ್ಕೊಂಡಿದ್ದಾರೆ, ಯಾರೆಲ್ಲ ಭೂನ ಒತ್ತುವರಿ ಮಾಡ್ಕೊಂಡಿದ್ದಾರೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಕಾಡು ಪ್ರಾಣಿಗಳಿಗೆ ಯಾರೆಲ್ಲ ತೊಂದರೆ ಕೊಟ್ಕೊಂಡು ಅವೈಜ್ಞಾನಿಕವಾಗಿ ಸಂವಿಧಾನ ವಿರೋಧವಾಗಿ ಕೆಲಸ ಮಾಡ್ತಾ ಇದ್ದಾರೆ, ಇದ್ರ ವಿರುದ್ಧ ನಾವು ಕಳೆದ 2 ವರ್ಷಗಳಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, HD ಕೋಟೆ ತಹಸೀಲ್ದಾರ್ ಅವ್ರಿಗೆ, AEE ಅವ್ರಿಗೆ ಸುಮಾರು ನಿರಂತರವಾಗಿ ನಾವು ಮನವಿಗಳು ಕೊಟ್ಕೊಂಡು ತಹಸೀಲ್ದಾರ್ ಕಚೇರಿ ಮುಂದೆ 2-3 ಬಾರಿ ಹೋರಾಟ ಮಾಡಿ ಮನವಿಗಳು ಕೊಟ್ಟಿದ್ದೇವೆ. ಇವತ್ತು ನಮ್ಮ ಮನವಿಗೆ ನೀವು ಏನು ಕಾನೂನು ಕ್ರಮ ಕೈಗೊಂಡಿದ್ದೀರಿ, ಇದು ನಮ್ಮದು ಮೂಲ ಉದ್ದೇಶ. ಇವತ್ತು ನಮ್ಮ ಹೋರಾಟಕ್ಕೆ ಸಫಾರಿಯನ್ನು ನಿಲ್ಲಿಸಿದ್ರು. ಸಫಾರಿ ನಿಂತಂಥ ಸಂದರ್ಭದಲ್ಲಿ 3-4 ತಿಂಗಳು ರೈತರು ನೆಮ್ಮದಿಯಿಂದ ಜೀವನ ಮಾಡ್ತಾಯಿದ್ರು, ನೆಮ್ಮದಿಯಿಂದ ಉಳುಮೆ ಮಾಡ್ತಾಯಿದ್ರು. ಇವತ್ತು ಮತ್ತೆ ಆ ನೆಮ್ಮದಿಯನ್ನು ಕಸ್ಕೊಳ್ಳೋಕ್ಕೆ ಸರ್ಕಾರ ಮುಂದೆ ಬಂದಿದೆ. ಇವತ್ತು 4 ಜನ ರೈತರನ್ನ ಹುಲಿ ದಾಳಿ ಮಾಡಿರೋದು, ಒಬ್ಬರು ಕಣ್ ಕಿತ್ತಾಕಿದೆ, 3 ಜನನ ಸಾಯಿಸಿದೆ. ಆದರೂ ಸಹ ಇವತ್ತು ಯಾರೋ ತನಿಖೆ ವರದಿ ಕೊಟ್ಟರು ಅಂತ ತನಿಖೆ ಮಾಡಿದವ್ರು ಯಾರು? ಬೇರೆ ದೇಶದವರು, ಬೇರೆ ರಾಜ್ಯದವ್ರು ಬೇರೆ ದೇಶದವ್ರು ಬಂದು ಇಲ್ಲಿ ತನಿಖೆ ಮಾಡಬೇಕು ಅಂದರೆ ನಮ್ಮ ರಾಜ್ಯ ಅಷ್ಟೊಂದು ಕೀಳು ಮಟ್ಟದಲ್ಲಿದೆಯಾ? ನಮ್ಮ ರಾಜ್ಯದಲ್ಲಿ ತನಿಖೆ ಅಧಿಕಾರಿಗಳಿಲ್ವಾ? ಉನ್ನತವಾದಂಥ ಅಧಿಕಾರಿಗಳಿಲ್ವಾ? ನಾವು ಇಷ್ಟೆಲ್ಲ ಹೋರಾಟ ಮಾಡ್ತಾಯಿದ್ರು ಸಹ ಅರಣ್ಯ ಸಚಿವರು ಏಸ್ಕೆ ಕಾಸ್ಕೆ ಏನಲ್ಲಿ ಅಕ್ರಮ ರೆಸಾರ್ಟ್ಗಳು ಕಟ್ಕೊಂಡವ್ರೆ, ಅವ್ರು ಕೊಡೋವಂಥ ಎಂಜಿಲ್ ಕಾಸ್ಗೋಸ್ಕರ ಇವತ್ತು ಮತ್ತೆ ಸಫಾರಿಯನ್ನು ರೀಓಪನ್ ಮಾಡಿದ್ದಾರೆ. ಇವತ್ತು ರೈತರು ನೆಮ್ಮದಿಯಾಗಿ ಜೀವನ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಇವತ್ತು ರೈತರು ಕಾಡಲ್ಲಿ ದೇವ್ರ ಪೂಜೆ ಮಾಡೋಂಗಿಲ್ಲ, ಕಾಡಿನ ಜನ ಒಳಗಡೆ ಹೋಗಿ ಒಂದು ಪಿಂಡಿ ಸೌದೆ ತರಂಗಿಲ್ಲ. ಆದರೆ ಅಕ್ರಮವಾಗಿ ರೆಸಾರ್ಟ್ಗಳು ಕಟ್ಕೊಂಡು 100 ಕೋಟಿ ವ್ಯಾಯಾಮ ಮಾಡ್ಕೊಂಡು ರಾತ್ರಿ 5 ನಮಗೆ ಜೀವನ ಮಾಡ್ಕೊಂಡು ವ್ಯವಹಾರ ಮಾಡ್ತಾ ಇದ್ದಾರಲ್ಲ, ಇವ್ರ ಪರವಾಗಿ ರಾಜಕಾರಣಿಗಳು ಧ್ವನಿ ಎತ್ತಿ ಇವತ್ತು ಅವ್ರ ಪರವಾಗಿ ನಿಂತಿದ್ದಾರೆ ಅಂದರೆ ಇವ್ರಿಗಿಂತ ಮನೆ ಆಳ್ರು, ಇವ್ರಿಗಿಂತ ದೇಶದ್ರೋಹಿಗಳು, ಇವ್ರಿಗಿಂತ ಸಂವಿಧಾನ ವಿರೋಧಿಗಳು ನಾವು ಬೇರೆ ಯಾರೂ ಇಲ್ಲ ಅಂತ ನಾವು ಖಂಡಿಸಬೇಕಾಗುತ್ತೆ. ಇವತ್ತು ಕೆರೆ ಕಟ್ಟೆಗಳು ಹಿಂದಿನ ಪೂರ್ವಿಕರು ಕಟ್ತಿರೋ ಉದ್ದೇಶ ಏನು? ಕೆರೆ ಕಟ್ಟೆಗಳು, ಅಣೆಕಟ್ಟೆಗಳು ಕಟ್ಟದಂಥ ಉದ್ದೇಶ ಏನು? ರೈತರಿಗೆ ನೀರು ಬೇಕು, ಜನಗಳಿಗೆ ನೀರು ಬೇಕು, ಪ್ರಾಣಿ ಪಕ್ಷಿಗಳಿಗೆ ನೀರು ಬೇಕು, ಎಲ್ಲ ಉಳುಮೆ ಪ್ರತಿಯೊಂದಕ್ಕೂ ನೀರು ಬೇಕು ಅಂತ ಕೆರೆ ಕಟ್ಟೆಗಳು ಕಟ್ಟಿ ಡ್ಯಾಮ್ಗಳು ಕಟ್ಟಿರೋದು. ಇವತ್ತು ಡ್ಯಾಮ್ಗಳನ್ನ ಇವರು ಕೆರೆ ಕಟ್ಟೆಗಳನ್ನ ಸ್ವಿಮ್ಮಿಂಗ್ ಪೂಲ್ ಮಾಡ್ಕೊಳ್ಳೋಕ್ಕೋಸ್ಕರ ರಾಜಕಾರಣಿಗಳಿಗೆ ಉಪಯೋಗಿಸ್ಕೊಂಡು ರೈತರಿಗೆ ಸರಿಯಾಗಿ ಸಂದರ್ಭ ತಕ್ಕಂತೆ ನೀರು ಕೊಡದೆ ಇವತ್ತು ರೈತರನ್ನ ತಿರಸ್ಕಾರ ಮಾಡಿ ಇವತ್ತು ಐತಾರಾಮಿ ಜೀವನ ಮಾಡ್ತಾ ಇದ್ದಾರೆ ಅಂದರೆ ಇಂಥ ಅವಿವೇಕಿ ರಾಜಕಾರಣಿಗಳ, ಇಂಥ ಭ್ರಷ್ಟ ಅಧಿಕಾರಿಗಳಿಗೆ ನಾವು ಯಾವ ರೀತಿ ಪಾಠ ಕಲಿಸ್ಬೇಕು ಅಂತ ಸರ್ಕಾರ ಮಣಿಲಿಲ್ಲ ಅಂದ್ರೆ ನೆಕ್ಸ್ಟ್ ಸ್ಟೆಪ್ ಮೇಡಮ್ ಪೊರ್ಕೆಲ್ ಹೊಡಿತೀವಿ ಮೇಡಮ್, ಅವ್ರಿಗೆ ಪೊರ್ಕೆಲ್ ಹೊಡಿತೀವಿ, ಕಲ್ಗುಚ್ಚಿ ನೀರು ಹಚ್ಕೊಂಡು ಪೊರ್ಕೆಲ್ ಹೊಡಿತೀವಿ. ನಮ್ಮ ಸೇವೆ ಮಾಡಕ್ಕೆ ಬಂದಿರ್ತಕ್ಕಂಥ ಸೇವಕರವರು ಯಾರಿಗೆ ಮೇಡಮ್? ದೊಣ್ಣೆ ನಾಯಕರು ಇವರು. ಯಾರಿಗೆ ದೊಣ್ಣೆ ನಾಯಕರು ಇವರು? ನಮ್ಮ ಸೇವೆ ಮಾಡಕ್ಕೆ ಬಂದಿರ್ತಕ್ಕಂಥವ್ರು, ನಾಡು ನುಡಿನ ಉಳಿಸ್ಕೋಬೇಕಾದಂಥವ್ರು, ದಕ್ಷ ಪ್ರಾಮಾಣಿಕ ಅಧಿಕಾರಿಗಳ ಉಳಿಸ್ಕೋಬೇಕಾದಂಥವ್ರು. ಇವರು ಜನಗಳ ರೈತರನ್ನ ಒಂದು ಕಡೆ ಹಾಳು ಮಾಡ್ತಾ ಇದ್ದಾರೆ, ಪರಿಸರ ಪ್ರಕೃತಿನ ಒಂದು ಕಡೆ ಹಾಳು ಮಾಡ್ತಾ ಇದ್ದಾರೆ, ದಕ್ಷ ಪ್ರಾಮಾಣಿಕ ಅಧಿಕಾರಿಗಳ ಸೊಕ್ಕನ್ನು ಮುರಿತಾ ಇದ್ದಾರೆ. ಇವರು ರಣಹೇಡಿಗಳು. ನಾವು ಹೋರಾಟ ಮಾಡ್ತಿರ್ತಕ್ಕಂಥದ್ದೇನು? ನಾವು 2 ವರ್ಷದಿಂದ ಏನು ಮನವಿಗಳು ಕೊಟ್ಟಿದ್ವಿ, ಈ ಮನವಿಗೆ ನೀವು ಏನು ಕಾನೂನು ಕ್ರಮ ಕೈಗೊಂಡಿದ್ದೀರಿ, ಇವತ್ತು ಸಂಪೂರ್ಣ ಮಾಹಿತಿ ನಮಗೆ ಕೊಡಬೇಕು ಅಂತ ನಮ್ಮೆಲ್ಲ ರೈತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಅನಿರ್ದಿಷ್ಟ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ಕರೆಕ್ಟಾಗಿ ಅವರು ನಿಯತ್ತಾಗಿ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟರೆ ಇವತ್ತು ನಮ್ಮ ಹೋರಾಟವನ್ನು ಕೈ ಬಿಡ್ತೇವೆ, ಇಲ್ಲ ನಿರಂತರವಾಗಿ ಹೋರಾಟ ಮಾಡ್ತೇವೆ ಅಂತ ಎಚ್ಚರಿಕೆ ಕೊಡೋದ್ರ ಮೂಲಕ ನಮ್ಮ ಕನ್ನಡ ಪರ ಹೋರಾಟಗಾರರ ಪರವಾಗಿ ನಮ್ಮ ಮೈಸೂರು ದೇವತ ಕನ್ನಡಿಗರ ಬಳಗದಿಂದ ಉಗ್ರವಾಗಿ ಖಂಡಿಸಿ ಆಗ್ರಹಿಸ್ತೇವೆ.